ಕಳೆದ 3 ತಿಂಗಳಿನಿಂದ ಕೂಲ್ ಆಗಿದ್ದ ರಾಜ್ಯ ಇನ್ನು ಮೇಲೆ ಹಾಟ್ ಆಗಿರಲಿದೆ. ಮುಂದಿನ 4 ದಿನ ರಣ ಬಿಸಿಲು ನೆತ್ತಿ ಸುಡಲಿದ್ದು ಜನ ಎಚ್ಚರವಾಗಿ ಓಡಾಡಬೇಕು. ಇದಕ್ಕೆ ಖುದ್ದು ಆರೋಗ್ಯ ಇಲಾಖೆಯೇ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ರಾಜ್ಯದ ಜನರೇ ಅಲರ್ಟ್ ಅಲರ್ಟ್ ಬಿ ಅಲರ್ಟ್. ಮುಂದಿನ 4 ದಿನ ಬೆಂದ ಕಾಳೂರು ಬಿಸಿಲ ಬೇಗೆಯಲ್ಲಿ ಬೇಯೋದು ಪಕ್ಕ. ರಣ ಬಿಸಿಲು ಕರುನಾಡ ಮಂದಿಯ ನೆತ್ತಿ ಸುಡೋದು ಗ್ಯಾರಂಟಿ. ಹೀಗಂತ ನಾವು ಹೇಳ್ತಿಲ್ಲ, ಖುದ್ದು ರಾಜ್ಯ ಆರೋಗ್ಯ ಇಲಾಖೆಯೇ ಎಚ್ಚರಿಕೆ ನೀಡಿದೆ. ಮಾರ್ಚ್ನಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ದಾಟಲಿದೆ ತಾಪಮಾನ. ರಾಜ್ಯ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ರಿಲೀಸ್. ಎಸ್, ಮಾರ್ಚ್ನಲ್ಲಿ ರಾಜ್ಯದಲ್ಲಿ ತಾಪಮಾನ ಬರೋಬ್ಬರಿ 40 ಡಿಗ್ರಿ ಸೆಲ್ಸಿಯಸ್ ದಾಟಲಿದೆಯಂತೆ. ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ರಾಯಚೂರು, ಕಾರವಾರ ಹಾಗೂ ಕರಾವಳಿ ಭಾಗದಲ್ಲಿ 40 ರಿಂದ 42 ಡಿಗ್ರಿ ಸೆಲ್ಸಿಯಸ್ ವರೆಗೂ ಗರಿಷ್ಠ ಉಷ್ಣಾಂಶ ತಲುಪೋ ಸಾಧ್ಯತೆ ಇದ್ರೆ, ಇತ್ತ ಬೆಂಗಳೂರಿನಲ್ಲಿ ಮಾರ್ಚ್ನಲ್ಲಿ ಗರಿಷ್ಠ ತಾಪಮಾನ 36 ಡಿಗ್ರಿ ಸೆಲ್ಸಿಯಸ್ ಸಾಧ್ಯತೆ ಇದೆ. ಹೀಗಾಗಿ ಹೀಟ್ ವೇವ್ನಿಂದ ತಪ್ಪಿಸಿಕೊಳ್ಳಲು ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದೆ. ಆರೋಗ್ಯ ಇಲಾಖೆ ಮಾರ್ಗಸೂಚಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಬಾಯಾರಿಕೆ ಇಲ್ಲದಿದ್ದರೂ ಸಹ ಆಗಾಗ ಹೆಚ್ಚು ನೀರನ್ನ ಸೇವಿಸಬೇಕು. ಪ್ರಯಾಣದ ವೇಳೆಯೂ ನೀರನ್ನ ತೆಗೆದುಕೊಂಡು ಹೋಗುವುದು ಅಗತ್ಯವಾಗಿದೆ. ನಿಂಬೆ ಶರ್ಬತ್ತು, ಮಜ್ಜಿಗೆ, ಲಸ್ಸಿ, ಹಣ್ಣಿನ ಜ್ಯೂಸ್ ಉಪ್ಪಿನೊಂದಿಗೆ ಸೇವಿಸುವುದು ಒಳ್ಳೆಯದು. ಹೆಚ್ಚು ನೀರಿನ ಅಂಶ ಹೊಂದಿರುವ ಹಣ್ಣು ಹಾಗೂ ತರಕಾರಿಗಳನ್ನು ಹೆಚ್ಚು ಸೇವಿಸಿ. ತಿಳಿ ಬಣ್ಣದ ಹತ್ತಿಯ ಬಟ್ಟೆಗಳನ್ನು ಧರಿಸುವುದು ಉತ್ತಮ. ಛತ್ರಿ, ಟೋಪಿ, ಹ್ಯಾಟ್ ಬಳಕೆ ಒಳ್ಳೆಯದು. ಬಿಸಿಲಿನಲ್ಲಿ ನಡೆಯುವ ವೇಳೆ ಚಪ್ಪಲಿ ಅಥವಾ ಶೂಗಳನ್ನು ಧರಿಸಬೇಕು. ಸಾಧ್ಯವಾದಷ್ಟು ಒಳಾಂಗಣದಲ್ಲಿ ಗಾಳಿ ಬೀಸುವ ತಣ್ಣಗಿರುವ ಪ್ರದೇಶದಲ್ಲಿರಿ. ಹೊರಾಂಗಣ ಚಟುವಟಿಕೆಗಳನ್ನು ಬೆಳಿಗ್ಗೆ ಅಥವಾ ಸಂಜೆ ಹೊತ್ತು ನಡೆಸುವುದು ಒಳ್ಳೆಯದು. ಒಟ್ನಲ್ಲಿ ಈ ಬಾರಿ ಬೇಸಿಗೆಗೂ ಮೊದಲೇ ಬಿಸಿಲು ತನ್ನ ಆಟವನ್ನ ಶುರು ಮಾಡಿದೆ. ಸುಡು ಬಿಸಿಲು ನೆತ್ತಿ ಸುಡು ಮೊದಲು ನೀವು ಮುಂಜಾಗ್ರತೆ ವಹಿಸೋದು ಒಳ್ಳೆಯದು. ಭರತ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.